ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಾನು KE ಕಡೆಯಿಂದ ಇದುವರೆಗೂ ಏನೆಲ್ಲ ಅಪ್ಡೇಟ್ಸ್ ಬಂದಿದೆ ಅದನ್ನು ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರಿಂದ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ನನ್ನ ಒಂದು ಸಜೆಷನ್ ಏನು ಅಂತ ಹೇಳಿದ್ರೆ, ಫಸ್ಟು ನೀವು ಪ್ರೋಸೆಸ್ ಬಗ್ಗೆ ತಿಳ್ಕೊಬೇಕಾಗಿರುತ್ತೆ. ಸೊ ಪ್ರೋಸೆಸ್ ಬಗ್ಗೆ ನಿಮಗೆ ಒಂದು ಸ್ವಲ್ಪ ನಾಲೆಡ್ಜ್ ಇತ್ತು ಅಂತ ಹೇಳಿದ್ರೆ ನೆಕ್ಸ್ಟು ಡಿಸಿಷನ್ ಮಾಡಬೇಕಾದ್ರೆ ನೆಕ್ಸ್ಟು ಕೇರ್ಫುಲ್ಲಾಗಿ ಡಿಸಿಷನ್ಸ್ ಮಾಡ್ತೀರಾ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಗೊಂದಲಗಳು ಜಾಸ್ತಿ ಆಗುತ್ತೆ. ಈಗ ಕೆಲವೊಬ್ಬರಿಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಇದೆ ಅಂತಲೇ ಗೊತ್ತಿಲ್ಲ. ಸೆಕೆಂಡ್ ರೌಂಡೇ ಲಾಸ್ಟು, ಅಲ್ಲಿ ಅಡ್ಮಿಷನ್ ಆಗಬೇಕು ಇಲ್ಲ ಎಕ್ಸಿಟ್ ಆಗಬೇಕಂತ ಅಂದ್ಕೊಂಡಿದ್ದಾರೆ. ಬಟ್ ಪ್ರೋಸೆಸ್ ಬೇರೆ ರೀತಿ ಇದೆ. ಆದ್ದರಿಂದ ಏನೆಲ್ಲ ಅಪ್ಡೇಟ್ಸ್ ಇದೆ ಇದುವರೆಗೂ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. KCT ಮುಗಿಯೋ ತನಕ ಕಂಪ್ಲೀಟ್ ಗೈಡೆನ್ಸು ನಮ್ಮ ಚಾನಲಲ್ಲಿ ಫ್ರೀ ಆಗಿರುತ್ತೆ. ಸೊ ವಿಡಿಯೋನ 1.5x ಅಥವಾ 2x ಹಾಕೊಂಡು ನೋಡಿ. ಮೊದಲನೇದಾಗಿ ನಿಮ್ಮ ಎರಡನೇ ಸುತ್ತಿನ ವೇಳಾಪಟ್ಟಿ ಬಗ್ಗೆ ಒಂದ್ಸರಿ ಕನ್ನಡಿಸೋದ. ಏಕೆ ಅಂತ ಹೇಳಿದ್ರೆ ಲಾಸ್ಟ್ ಡೇಟು ಈಗ ನೋಡಿ, ಸೀಟ್ ಮ್ಯಾಟ್ರಿಕ್ಸ್ ಈಗ ಆಲ್ರೆಡಿ ರಿಲೀಸ್ ಆಗಿದೆ. ನೆಕ್ಸ್ಟ್ ಕಾಶನ್ ಡೆಪಾಸಿಟ್ಗೆ 25th ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಸೊ 25th ಒಳಗಡೆ ನಿಮ್ಮ ಕಾಶನ್ ಡೆಪಾಸಿಟ್ನ ನೀವು ಕಂಪ್ಲೀಟ್ ಮಾಡ್ಕೋಬೇಕು. ಇದಾದಮೇಲೆ ಎಡಿಟ್ ಮಾಡೋದಕ್ಕೆ, ಸೊ 25th ಅಂದರೆ ಮಧ್ಯಾಹ್ನ 1 ಗಂಟೆ ಒಳಗಡೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡಿದ್ರೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕೆ ಎಕ್ಸ್ಟೆಂಡ್ ಮಾಡಿಲ್ಲ. ನೆಕ್ಸ್ಟು ಆಪ್ಷನ್ಸ್ನ ಎಡಿಟ್ ಮಾಡೋದಕ್ಕೆ ನಿಮಗೆ 25th ತನಕ ಮಧ್ಯಾಹ್ನ 1 ಗಂಟೆ, ಅಂದರೆ ಇವತ್ತು 24th. ಸೊ ನಾಳೆ ನಿಮ್ಮ ಆಪ್ಷನ್ ಲಾಸ್ಟ್ ಡೇಟ್ ಇರೋದು. ಸೊ ನಾಳೆ ಮಧ್ಯಾಹ್ನ 1 ಗಂಟೆ ಅಂತ ತಿಳಿಸಿದರೆ ಎಕ್ಸ್ಟೆಂಡ್ ಮಾಡ್ತೀವಿ ಏನೂ ಹೇಳಿಲ್ಲ. ಬಟ್ ನೀವು ನಿಮ್ಮ ಆಪ್ಷನ್ ಎಂಟ್ರಿ ಎಡಿಟ್ನ ಇವತ್ತೇ ಕಂಪ್ಲೀಟ್ ಮಾಡ್ಕೋಬೇಕು. ಎಡಿಟ್ ಮಾಡಬೇಕಾದ್ರೆ ಈಗ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತಲ್ಲ, ನೀವು ಕೂಡ ಎಡಿಟ್ ಮಾಡ್ಬೋದು. ಚಾಯ್ಸ್ 2, ಚಾಯ್ಸ್ 3 ಮತ್ತು ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರೋರು ಆಪ್ಷನ್ ಎಂಟ್ರಿ ಲಿಸ್ಟ್ನ ಎಡಿಟ್ ಮಾಡ್ಬೋದು. ಸೊ ಆದ್ದರಿಂದ ನೀವು ಎಡಿಟಿಂಗ್ ಪ್ರೋಸೆಸ್ನ ಆದಷ್ಟು ಇವತ್ತೇ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡಿ. ನಾಳೆ ಸರ್ವರ್ ಎರರ್ ಬಂದರೆ ನೆಕ್ಸ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗತ್ತೆ. ಇದಾದಮೇಲೆ ನೆಕ್ಸ್ಟು ಎರಡನೇ ಸುತ್ತಿನ ಹಣಕು ತಾತ್ಕಾಲಿಕ ಸೀಟು ಹಂಚಿಕೆಯ ಫಲಿತಾಂಶ ಪ್ರಕಟಣೆ. ನಿಮ್ಮ ರಿಸಲ್ಟ್ಸ್, ಸೆಕೆಂಡ್ ರೌಂಡ್ ರಿಸಲ್ಟ್ಸ್ನ ನೀವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ 29th ಆದಮೇಲೆ ಈ ಒಂದು ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅವರು ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ, ಅಂದರೆ MCC ಶೆಡ್ಯೂಲ್ ನೋಡಿಕೊಂಡು ನೆಕ್ಸ್ಟು ನಿಮಗೆ ಫೈನಲ್ ರಿಸಲ್ಟ್ಸ್ನ ಅನೌನ್ಸ್ ಮಾಡ್ತಾರೆ. ಈಗ ಸದ್ಯಕ್ಕಂತೂ ಈಗ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕೃಷಿ ವಿಜ್ಞಾನ, ವೆಟರ್ನರಿ, ಫಾರ್ಮಸಿ, BSc ನರ್ಸಿಂಗ್, ಯೋಗ, ನ್ಯಾಚುರೋಪತಿ, BPT, BPO, ಅಲೈಡ್ ಹೆಲ್ತ್ ಸೈನ್ಸ್ ಮುಂತಾದ UG CET ಕೋರ್ಸ್ಗಳಿಗೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶದ ನಂತರ ಅಭ್ಯರ್ಥಿಗಳು ಚಾಯ್ಸ್ 1 ಅಥವಾ ಚಾಯ್ಸ್ 4 ಅನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಚಾಯ್ಸ್ 2, ಚಾಯ್ಸ್ 3 ಅನ್ನು ಲಭ್ಯವಿರುವುದಿಲ್ಲ. ಚಾಯ್ಸ್ 1 ಆಯ್ಕೆ ಮಾಡಿಕೊಂಡು ಶುಲ್ಕ ಪಾವತಿಸಿ ಕಾಲೇಜಿನಲ್ಲಿ ವರದಿ ಮಾಡಿಕೊಳ್ಳುವ ಅಭ್ಯರ್ಥಿಗಳು ಮೂರನೇ ಸುತ್ತಿನ ಸೀಟು ಹಂಚಿಕೆಗೆ ಒಪ್ಪಂದದ ಆಧಾರದ ಮೇಲೆ ಹಾಗೂ ಷರತ್ತುಗಳ ಅನ್ವಯ ಭಾಗವಹಿಸಲು ಅವಕಾಶ ನೀಡಲಾಗುವುದು. ಇಲ್ಲೇ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ಈ ವರ್ಷ ಚಾಯ್ಸ್ 2, ಚಾಯ್ಸ್ 3 ಇರೋದಿಲ್ಲ, ಬರೀ ಚಾಯ್ಸ್ 1, ಚಾಯ್ಸ್ 2 ಇರುತ್ತೆ. ಚಾಯ್ಸ್ 1, ಚಾಯ್ಸ್ 4. ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡ್ರೆ ಫೀಸ್ ಪೇಮೆಂಟ್ ಮಾಡಿ ಕಾಲೇಜ್ ಅಡ್ಮಿಷನ್ ಆಗ್ತೀರಾ. ಚಾಯ್ಸ್ 4 ಸೆಲೆಕ್ಟ್ ಮಾಡಿಕೊಂಡ್ರೆ ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತೀರಾ. ಚಾಯ್ಸ್ 2, ಚಾಯ್ಸ್ 3 ಇರೋದಿಲ್ಲ. ನೀವು ಅಂದರೆ ನೆಕ್ಸ್ಟ್ ಒಂದು ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ರಿಲೀಸ್ ಮಾಡ್ತಾರೆ, ಅದನ್ನು ನೋಡಿಕೊಂಡು ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಯಾರೆಲ್ಲ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅವರು. ನೆಕ್ಸ್ಟು ನಿಮಗೆ ಇಲ್ಲಿ ಒಂದಷ್ಟು ರೂಲ್ಸ್ ಎಲ್ಲ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾರೆ. ನೆಕ್ಸ್ಟು ಈಗ ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಎರಡನೇ ಸುತ್ತಿನ ಸೀಟು ಹಂಚಿಕೆ ನವೀಕರಣಗಳು, ಇದೊಂದು ಅಪ್ಡೇಟ್ ಇದೆ. ಇದರಲ್ಲಿ ಏನು ಅಂತ ಹೇಳಿದ್ರೆ, ಆರ್ಕಿಟೆಕ್ಚರು, BSc ನರ್ಸಿಂಗು, ಆಯುರ್ವೇದ ಇಷ್ಟು ಕಾಲೇಜು ಏನು 15th, 12 2 ಕಾಲೇಜ್, ಆರ್ಕಿಟೆಕ್ಚರಲ್ಲಿ 2 ಕಾಲೇಜ್ ಆ್ಯಡ್ ಆಗಿದೆ. ಈ ರೀತಿ ಪ್ರತಿಯೊಂದು ಕಾಲೇಜು ಆ್ಯಡ್ ಆದಷ್ಟು ನಿಮಗೆ ಅಡ್ವಾಂಟೇಜ್ ಜಾಸ್ತಿ. ಯಾಕೆಂತ ಹೇಳಿದ್ರೆ, ಈಗ ಆರ್ಕಿಟೆಕ್ಚರ್, BSc ನರ್ಸಿಂಗ್, ಆಯುರ್ವೇದ ಈ ಯಾವುದೋ ಸ್ಟೂಡೆಂಟ್ಗೆ ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿರುತ್ತೆ. ಇವರಿಗೆ ಫಸ್ಟ್ ರೌಂಡಲ್ಲಿ ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿರುತ್ತೆ. ಇವ್ರಿಗೆ ಈ ಒಂದು ಕೋರ್ಸ್ಗಳು ಬೇಕಾಗಿರುತ್ತೆ, ಆಯುರ್ವೇದ, ಆರ್ಕಿಟೆಕ್ಚರ್, BSc ನರ್ಸಿಂಗು. ನೆಕ್ಸ್ಟು ಏನಾಯ್ತು, ಇವಾಗ ಇಲ್ಲಿ ಕೋರ್ಸಸ್ಸು ಅಂದರೆ ಕಾಲೇಜು ಜಾಸ್ತಿ ಆ್ಯಡ್ ಆದಷ್ಟು ಇವ್ರಿಗೆ ಸಿಗೋ ಪ್ರಾಬಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ಈ ಒಂದು ಸ್ಟೂಡೆಂಟ್ಗೆ ಇಂಜಿನಿಯರಿಂಗಿಂದ BSc ನರ್ಸಿಂಗು, ಆಯುರ್ವೇದ, ಆರ್ಕಿಟೆಕ್ಚರ್ ಕಾಲೇಜ್ ಅಲಾಟ್ ಆದಾಗ ನೆಕ್ಸ್ಟು ಇಂಜಿನಿಯರಿಂಗ್ ಸ್ಟೂಡೆಂಟ್ ಯಾರು ಆ ಒಂದು ಸೀಟ್ಗೆ ವೆಯ್ಟ್ ಮಾಡ್ತಾಯಿದ್ರು, ಇಂಜಿನಿಯರಿಂಗ್ ಸೀಟ್ಗೆ, ಅವ್ರಿಗೆ ಅಡ್ವಾಂಟೇಜು ಸಿಗುವ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ನೆಕ್ಸ್ಟು ಏನೆಲ್ಲ ಸರೆಂಡರ್ ಸೀಟ್ಸು ಅದೆಲ್ಲ ಬರುತ್ತೆ. ಸೊ ಪ್ರತಿಯೊಂದೂ ಅಡ್ವಾಂಟೇಜೇ. ಸರೆಂಡರ್ ಸೀಟ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಈಗ ಫಸ್ಟ್ ರೌಂಡಲ್ಲಿ ಸೀಟ್ಸು ಕಮ್ಮಿ ಸೀಟ್ಸ್ ಕೊಟ್ಟಿರ್ತಾರೆ. ಆ ಒಂದು ಕಾಲೇಜ್ನ ನೀವು ಫಸ್ಟ್ ರೌಂಡಲ್ಲಿ ಆ್ಯಡ್ ಮಾಡಿರಬೇಕು, ಆವಾಗ ಮಾತ್ರ ಈ ಒಂದು ಸರೆಂಡರ್ ಸೀಟ್ಸ್ ನಿಮಗೆ ಸಿಗುವಂಥದ್ದು. ಫಸ್ಟ್ ರೌಂಡಲ್ಲಿ ಕಮ್ಮಿ ಸೀಟ್ಸ್ ಇರುತ್ತೆ. ಈಗ ಸೆಕೆಂಡ್ ರೌಂಡಲ್ಲಿ ಕಾಲೇಜವ್ರಿಗೆ ಗೊತ್ತಾಗುತ್ತೆ, ಸೀಟ್ ಮ್ಯಾಟ್ರಿಕ್ಸಲ್ಲಿ ಅಂದರೆ ಕಾಲೇಜವರು, ಮ್ಯಾನೇಜ್ಮೆಂಟವರು KEಗೆ ಸರೆಂಡರ್ ಮಾಡ್ತಾರೆ, ನಮಗೆ ಮ್ಯಾನೇಜ್ಮೆಂಟ್ಗೆ ಅಡ್ಮಿಷನ್ಸ್ ಬರ್ತಾ ಇಲ್ಲ, ಸೊ KE ಅಡ್ಮಿಷನ್ ಪ್ರೋಸೆಸ್ಸಲ್ಲೇ ಕಂಪ್ಲೀಟ್ ಮಾಡಿಸಿ ಅಂತ. ಆವಾಗ ಏನಾಗುತ್ತೆ, ಸೀಟ್ ಮ್ಯಾಟ್ರಿಕ್ಸಲ್ಲಿ ಇಷ್ಟು ಕಾಲೇಜ್ನ ಆ್ಯಡ್ ಮಾಡ್ತಾರೆ. ಬಟ್ ಹೊಸದಾಗಿ ನೀವು ಕಾಲೇಜ್ನ ಆ್ಯಡ್ ಮಾಡೋದಕ್ಕಾಗಲ್ಲ. ಮುಂಚೆನೇ ಯಾರು ಆ್ಯಡ್ ಮಾಡಿದ್ರು ಅವ್ರಿಗೆ ಈ ಕಾಲೇಜ್ನ ಅಲಾಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ನೆಕ್ಸ್ಟು ಅಡಿಷ್ನಲ್ ಕಾಲೇಜು. ಸೊ ಈಗ ಆಲ್ರೆಡಿ ನಿಮ್ಗೆ ತೋರಿಸ್ಕೊಡ್ತೀನಿ. ಸೀಟ್ ಮ್ಯಾಟ್ರಿಕ್ಸ್, UG ಸೀಟ್ ಮ್ಯಾಟ್ರಿಕ್ಸ್ ಅಂತ ಇರುತ್ತಲ್ಲ, ಅಲ್ಲಿ ಅಡಿಷ್ನಲ್ ಸೀಟ್ ಮ್ಯಾಟ್ರಿಕ್ಸ್, ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್, ಇದರಲ್ಲಿ ಇಂಜಿನಿಯರಿಂಗ್ ಅಡಿಷ್ನಲ್ ಸೀಟ್ ಮ್ಯಾಟ್ರಿಕ್ಸು, ಇಲ್ಲಿ ಕಾಲೇಜು ಹೊಸದಾಗಿ ಆ್ಯಡ್ ಆಗಿದೆ. ಈ ಕಾಲೇಜ್ನ ನೀವು ಆ್ಯಡ್ ಮಾಡ್ಬೋದು. ಸೊ ಎಷ್ಟು ಕಾಲೇಜು ತೋರಿಸ್ತಾ ಇದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಟ್ ಅವರು ಹೇಳಿರೋ ಪ್ರಕಾರ ಇಷ್ಟು ಕಾಲೇಜು ಆ್ಯಡ್ ಆಗಿದೆ. ಇದರಲ್ಲಿ ಡಿಫ್ರೆಂಟ್ ಕೋರ್ಸ್ಗಳು ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಸೈಬರ್ ಸೆಕ್ಯೂರಿಟಿ, ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸು ಮತ್ತು
ಪ್ರತಿಯೊಂದು ಕಾಲೇಜಲ್ಲೂ ಬ್ಯಾಚುಲರ್ ಆಫ್ ಡಿಸೈನು ಮತ್ತು ಪ್ಲ್ಯಾನಿಂಗು, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಡೇಟಾ ಸೈನ್ಸು ಈ ರೀತಿ ಕೋರ್ಸಸ್ಸು ಆ್ಯಡ್ ಆಗಿದೆ. ಇದನ್ನೊಂದ್ಸಲ ನೀವು ಚೆಕ್ ಮಾಡಿ, ಅಲ್ಲಿ ಆಪ್ಷನ್ಸು ತೋರಿಸ್ತಾ ಇದೆ ಆ್ಯಡ್ ಮಾಡೋದಕ್ಕೆ. ಬಟ್ ಅವರು ಹೇಳಿರೋ ಪ್ರಕಾರ ನಾನು KEಗೆ ನಿನ್ನೆ ಕಾಲ್ ಮಾಡಿದ್ದೆ. ಅವ್ರು ಹೇಳಿದ್ದು ಈಗ ಅಡಿಷ್ನಲ್ ಸೀಟ್ ಮ್ಯಾಟ್ರಿಕ್ಸಲ್ಲಿ ಏನು ಕಾಲೇಜ್ ಇದೆ ಅದನ್ನು ನೀವು ಆ್ಯಡ್ ಮಾಡ್ಬೋದು. ಸರೆಂಡರ್ ಸೀಟ್ಸ್ಗಳು ಆ್ಯಡ್ ಮಾಡೋದಕ್ಕಾಗಲ್ಲ. ಫಸ್ಟ್ ರೌಂಡಲ್ಲಿ ಏನಾದ್ರು ಆ್ಯಡ್ ಮಾಡಿದರೆ ನಿಮಗೆ ಆಪ್ಷನ್ಸು ತೋರಿಸುತ್ತೆ ಅಂತ ತಿಳಿಸಿದ್ದಾರೆ. ಸೊ ಈ ರೀತಿ ಇರುತ್ತೆ ಪ್ರೋಸೆಸ್ಸು. ನೆಕ್ಸ್ಟ್ ಏನೇ ಅಪ್ಡೇಟ್ಸ್ ಬಂದರೂ ತಿಳಿಸ್ತಾ ಇರ್ತೀವಿ. ಈ ವರ್ಷ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಇದೆ, ಬಟ್ ಅದು ಬೇರೆ ರೂಲ್ಸ್ ಇದೆ. ಸೆಕೆಂಡ್ ರೌಂಡಲ್ಲಿ ನಿಮಗೆ ಸದ್ಯಕ್ಕೆ ಇರುವಂಥದ್ದು ಚಾಯ್ಸ್ 2, ಚಾಯ್ಸ್ 3 ಇರೋದಿಲ್ಲ. ಚಾಯ್ಸ್ 1 ಮತ್ತು ಚಾಯ್ಸ್ 4 ಇರುತ್ತೆ. ಮತ್ತು ನಿಮಗೆ ಸೆಕೆಂಡ್ ರೌಂಡಲ್ಲಿ ಈಗ ಸೆಕೆಂಡ್ ರೌಂಡ್ ಕಟ್ ಆಫ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರೆ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಮೇಲೆ ರಿಲೀಸ್ ಆಗುವಂಥದ್ದು. ಈಗ ನಿಮಗೆ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇರೋದಿಲ್ಲ. ನಿಮಗೆ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಮೇಲೆ ಚಾಯ್ಸ್ ಎಂಟ್ರಿ ಇರೋದು. ಸೊ ಪ್ರೋಸೆಸ್ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಈ ಒಂದು ಕ್ಯಾಟಗರಿ ವೈಸ್ ಕಟ್ ಆಫ್ ನಿಮಗೆ ಬೇಕು ಅಂತ ಹೇಳಿದ್ರೆ ಎಲ್ಲ ಕ್ಯಾಟಗರಿನೂ ಇನ್ಕ್ಲೂಡ್ ಆಗಿರುತ್ತೆ. ಮತ್ತು ಎಲ್ಲ ಆಲ್ಮೋಸ್ಟ್ ಇಷ್ಟು ಬ್ರಾಂಚಸ್ ಇನ್ಕ್ಲೂಡ್ ಆಗಿದೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗು ಮತ್ತು ಕಂಪ್ಯೂಟರ್ ಸೈನ್ಸು ಈ ರೀತಿ ನಿಮಗೆ ಕ್ಯಾಟಗರಿ ವೈಸ್ ಕಟ್ ಆಫ್ ಬೇಕು ಅಂತ ಹೇಳಿದ್ರೆ ಜಸ್ಟ್ 49 ರೂಪೀಸು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಒಂದ್ಸಲ ಚೆಕ್ಔಟ್ ಮಾಡಿ.